ನಾನು ಮುತ್ತಣ್ಣ ಕಲ್ಮಡಿ, ಸಾಕಿನ ರಾಮೋಡಿಗೆ, ಎಚ್ ಶಿವರಾಮೇಗೌಡರ ಬಣದೊಳಗೆ ಶರಣು ಗಾಣಿಗರ ಅಧ್ಯಕ್ಷತೆಯಲ್ಲಿ ಮೊದಲೇ ನಾನು ತಾಲೂಕಾ ಗೌರವಾಧ್ಯಕ್ಷ ಆಗಿ ಕೆಲಸ ಮಾಡ್ತಿದ್ದೆ. ಆನಂತರ ಶರಣು ಗಾಣಿಗರವರು ಅವರ ಕಾರ್ಯವೈಖರಿ ಬಗ್ಗೆ ವಿಫಲವಾದಕ್ಕೆ ಅವರನ್ನು ಬಿಟ್ಟು ನಾವು ಅಕ್ಟೋಬರ್ 20ಕ್ಕೆ ನಾನು ನಾರಾಯಣಗೌಡರ ರಕ್ಷಣಾ ವೇದಿಕೆ ಸೇರಿದ್ದೇನೆ. ಆನಂತರ ಮುಂದೆ ನವಂಬರ್ 1ಕ್ಕೆ ಜಾಯ್ನ್ ಆಗಿದ್ದೇನೆ ನಾರಾಯಣಗೌಡರ ರಕ್ಷಣಾ ವೇದಿಕೆ ಒಳಗೆ. ಈ ರೀತಿ ಇದ್ದು ನನ್ನನ್ನು ಉಚ್ಚಾಟನೆ ಮಾಡೀನಿ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಾರ ಅವರು ಶರಣು ಗಾಣಿಗರವರು. ನಾನು ಉಚ್ಚಾಟನೆ ಮಾಡೋಕ್ಕೆ ಇವ್ರು ಯಾರು? ನಮ್ಮ ಅಧ್ಯಕ್ಷರು ರೋಹಿತ್ ಗಾಣಿಗೆ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ಧರ್ಮಂತಿ ಅವರು. ಇವ್ರ ಸಂಘಟನೆ ಒಳಗಿಲ್ಲ ಅಂದ್ರೆ ಉಚ್ಚಾಟನೆ ಮಾಡೋದಂಥ ಪ್ರಶ್ನೆ ಏನು ಬರುತ್ತೆ? ಹೀಗಾಗಿ ತಾವೇನಾರು ಮಾಡಿದ್ದು ಏನಾರು ಸಾರ್ವಜನಿಕವಾಗಿ ಸ್ಟೇಟ್ಮೆಂಟ್ ಕೊಟ್ಟಾರ ಇವರು ಎಲ್ಲಾರ ಬರಲಿ, ಪಿ ಡಿ ಓರ ಬರಲಿ ಅಥವಾ ಎಲ್ಲರ ಇರಲಿ, ಎದಕ್ಕರ ಬಂದು ಏನಾರು ಕೇಳಿದ್ರೆ ಯಾರು ಏನೋ ಕೊಡಬಾರ್ದು, ಕೇಳಕ್ಕೆ ಬಂದ್ರೆ ಇವ್ರು ನಾನು ಫೋನ್ ಹಚ್ಚಂತೆ ಇವರು ಹೇಳಿಕೆ ಕೊಟ್ಟಾರ. ಆದ್ರೆ ನಾವು ಆ ರೀತಿ ಏನೂ ಮಾಡಿಲ್ಲ ಇಲ್ಲಿವರೆಗೆ. ಮಾಡ್ಯಾನದನ್ನು ಒಂದು ಬೀದಿ ವ್ಯಾಪಾರಸ್ಥರನ್ನೂ ಬಿಟ್ಟಿಲ್ಲ, ಪಿ ಡಿ ಓರ್ನೂ ಬಿಟ್ಟಿಲ್ಲ, ಕ್ಲಾಸ್ 1 ಕಾಂಟ್ರಾಕ್ಟರ್ನೂ ಬಿಟ್ಟಿಲ್ಲ, ಯಾರನ್ನೂ ಒಂದು ಟೈಲ್ಸ್ ಫ್ಯಾಕ್ಟ್ರಿ ಅವ್ರನ್ನ ಬಿಟ್ಟಿಲ್ಲ. ಹಣ ವಸೂಲಿ ಮಾಡ್ಯಾನ. ರಾಜ್ಯೋತ್ಸವ ಕಾರ್ಯಕ್ರಮದ ಹೆಸರು ಹೇಳಿ ಹಣ ವಸೂಲಿ ಸುಲಿಗೆ ಮಾಡ್ಕೊಂತ ಹೊಂಟಾನ. ಎಲ್ಲಿ ಇವಾಗ ಕಾರ್ಯಕ್ರಮ ಮಾಡ್ಯಾನ? ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ, ಇಂಥವ್ರಿಗೆ ಗೊತ್ತಾಗಬೇಕು. ಜನರಿಗೆ ಒಂದು ಕಾರ್ಯಕ್ರಮ ಮಾಡಿಲ್ಲ. ಹಿಂಗೆ ಸುಳ್ಳು ಹೇಳಿ ಇಂಥವೆಲ್ಲ ಜನರಿಗೆ ಮೋಸ ಮಾಡೋದು, ಆಫೀಸರ್ಸ್ ಮೋಸ ಮಾಡೋದು, ಈ ರೀತಿ ಹಣ ವಸೂಲಿ ಮಾಡ್ಕೊಂತ ತನ್ನ ಹಟ್ಟಿ ಬೆಳೆಸುವಂಥ ಹೊಂಟಾನ ಹೊರತಾಗಿ ಓದ್ ಕೆಲಸ ಯಾವುದೇ ರೀತಿಯಾಗಿ ಕೆಲಸ ಮಾಡಿಲ್ಲ. ಇದು ಎರಡೂ ತಾಲೂಕಿನ ಜನರಿಗೆ ಗೊತ್ತಿದ್ದ ವಿಷಯ. ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ಅವನ ಬಗ್ಗೆ. ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಬಿಡ್ಬೇಕು. ಅವರು ಶರಣು ಗಾಣಿಗರವರು ಒಳ್ಳೆಯ ಸಾರ್ವಜನಿಕವಾಗಿ ಜನರ ಮಧ್ಯದಲ್ಲಿ ಇರಬೇಕು ಅನ್ನೋದು ಕಲಿಬೇಕು. ಅವರಿಗೆ ಇನ್ನಾದರೂ ಬುದ್ಧಿ ಬರಲಿ ಅವರಿಗೆ ಅಂಥೇಳಿ ಈ ಸ್ಟೇಟ್ಮೆಂಟನ್ನು ನಾನು ಕೊಡುತ್ತೇನೆ. ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಅಂತಂದು ಶರಣು ಗಾಣಿಗರವರು ಹುನಗುಂದ ಮತ್ತು ಇಳಕಲ್ ತಾಲೂಕು ಅಂತಂದು ಹೇಳ್ಕೊತ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಕೊತ ಹೋಗುತ್ತಾ ಇರ್ತಾರೆ. ಹಾಗಾಗಿ ಅವರು ಆ ಸಂಘಟನೆಯನ್ನು ಬಿಟ್ಟು ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದು ಅವರು ಅಪಪ್ರಚಾರ ಮಾಡ್ಕೊತಾ ಇದ್ದಾರೆ. ಆ ಹೇಳಿಕೆಗಳನ್ನು ಬಿಡಬೇಕು. ಇವರು ಶರಣು ಗಾಣಿಗರ್ ಅಂತಂದು ತಾಲೂಕು ಅಧ್ಯಕ್ಷರಂತಂದು ಹೇಳ್ಕೊಂಡು ಹೊಂಟ್ರಲ್ರಿ, ಅದು ನಮಗೆ ಅವಮಾನ ಆಗಿರ್ತೈತಿ. ಆ ಅವಮಾನವನ್ನು ಸಹಿಸದೆ ನಾವು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಒಂದು ಸಂಘಟನೆಯಿಂದ ಬಿಟ್ಟು ನಾವು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ರೋಹಿತ್ ಬಾರ್ಕೇರ್ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಬಸವರಾಜ್ ಧರ್ಮಂತಿ ಅವರು ಆ ಸಂಘಟನೆಯಿಂದ ನಾವು ಪ್ರಭಾವಿತರಾಗಿ ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ನಾವು ಸಂಘಟನೆ ಮಾಡಿಕೊಂಡು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಕಾರ್ಯಕ್ರಮ ಮಾಡಿದ್ದು. ಇವರು ಶರಣು ಗಾಣಿಗರವರು ನಮ್ಮ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಉಚ್ಚಾಟನೆಯನ್ನು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅದನ್ನು ಬಿಡಬೇಕು. ಅವ್ರು ಮೊದಲು ತಾವು ಸರಿಯಾಗಿ ಇರೋದನ್ನು ತಾವು ಕಲಿಬೇಕು. ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದೇನು ಏನೈತಿ? ನಾವು ಸಾಮಾಜಿಕ ಕಾರ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ನಾವು ಈ ಮುಂದೆ ಬಂದಿದ್ದು. ಅವರು ನಮ್ಮ ಬಗ್ಗೆ ಹೇಳಿಕೆ ಕೊಡುತ್ತಿದ್ದು ಏನು ಕೆಲಸ ಇರ್ತೈತೆ? ಅದು ಜನರ ಹತ್ರ ನಾವೇನು ರೊಕ್ಕ ಕೇಳಕ್ಕೆ ಹೋಗಿದ್ದೀವ, ದುಡ್ಡು ಕೇಳಕ್ಕೆ ಹೋಗಿದ್ದೀವ? ಏನೂ ಇಲ್ಲನೇ ಇವರು ತಾವು ಮಾಡ್ತಿದ್ದು ಆ ಕೆಲಸ ಭ್ರಷ್ಟಾಚಾರ ಮಾಡಕತ್ತಾರ. ಅದನ್ನು ಬಿಟ್ಟು ಜನರ ಹತ್ರ ಅಲ್ಲಿ ಇಲ್ಲಿ ಸುಲಿಗೆ ಮಾಡೋದ್ರಿ, ಪಿ ಡಿ ಓರ ಹತ್ರ ಹೋಗೋದು, ಅವ್ರ ಹತ್ರ ದೇಣಿಗೆ ರೂಪದಲ್ಲಿ ಹಣ ಕೇಳೋದು, ಅದನ್ನೆಲ್ಲ ಹೇಳ್ಕೊಂಡು ನಮಗೆಲ್ಲ ಆ ಮಾಹಿತಿ ಬಂದೈತಿ, ನಮಗೆಲ್ಲ ಸಾಕಾಗೈತಿ. ಆ ಸಂಘಟನೆ ಬಿಟ್ಟು ನಾವು ಒಳ್ಳೆ ಸಂಘಟನೆ ಮಾಡಿಕೊಂಡು ಇರೋಣ ಅಂತಂದಿದ್ರೆ ಇವರು ನಮ್ಗೆ ಸಾರ್ವಜನಿಕರವಾಗಿ ತಪ್ಪು ಹೇಳಿಕೆಗಳು ನೀಡಕತ್ತಾರ. ಅದನ್ನೆಲ್ಲ ಬಿಡಬೇಕು. ಹೀಗಾಗಿ ಒಂದು ಕನ್ನಡ ಸಂಘಟನೆ ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಹೋರಾಡಬೇಕಾಗುತ್ತಾ, ಅವರಲ್ಲಿ ಇವರಲ್ಲಿ ಅಂತಂದು ಭೇದ ಭಾವ ಇರಬಾರ್ದು. ಹಾಗಾಗಿ ಈ ಸಮಸ್ಯೆಯನ್ನು ನಾವು ಸಾರ್ವಜನಿಕರ ಒಳಿತಿಗಾಗಿ ಏನೋ ಒಂದು ಅಪಪ್ರಚಾರ ಇರಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಆಗಿರ್ತೈತಿ. ಹೀಗಾಗಿ ಯಾರು ತಪ್ಪಾಗಿ ಭಾವಿಸಿದೇನೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ವೇದಿಕೆಯಲ್ಲಿ ನಾವು ಇದ್ದಿದ್ದು. ಹೀಗಾಗಿ ಆ ಸಂಘಟನೆಯನ್ನು ಬಿಟ್ಟು ಈ ಸಂಘಟನೆ ಸೇರಿದ್ದು. ಅಕ್ಟೋಬರ್ 20ರಿಂದ ನಾವು ಚರ್ಚೆ ಮಾಡಿಕೊಂಡು ನವಂಬರ್ 1ಕ್ಕೆ ನಾವು ಈ ಸಂಘಟನೆ ಸೇರಿದ್ದು. ಹೀಗಾಗಿ ನಾವು ಯಾವುದೇ ರೀತಿಯಾದ ನಾವು ಹಣಕಾಸಿನ ತೊಂದರೆ ಏನೂ ಸಮಸ್ಯೆ ಇಲ್ಲದೇ ನಾವು ಸಂಘಟನೆಯನ್ನು ಮಾಡುತ್ತಿದ್ದು. ಈ ವಿಚಾರದಲ್ಲಿ ಶರಣು ಗಾಣಿಯವರು ತಪ್ಪಾದ ಹೇಳಿಕೆಗಳನ್ನು ಬಿಡಬೇಕು ಅಂತಂದು ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೇನೆ.